ಇಲ್ಲ ಅಂತ ಹೇಳಿದೆ. ನಾವು ನ್ಯಾಯ ಒದಗಿಸ್ಕೊಡ್ಬೇಕು, ನ್ಯಾಯ ಒದಗಿಸ್ಕೊಡ್ತೀವಿ, ಆಯಿತಾ. ಕುಟುಂಬದವರ ಬೇಡಿಕೆ ಇದೆ, ನಾವು ಅವರಿಗೆ ಕನ್ವಿನ್ಸ್ ಮಾಡ್ತೀವಿ. ನೀವು ನೋಡಿಯಪ್ಪ, ಇದು ನ್ಯಾಯ, ಇದನ್ನು ಒದಗಿಸ್ಕೊಡ್ತೀವಿ. ನಿಮಗೆ CBI ಅಗತ್ಯತೆ ಒಂದು ವೇಳೆ ಅವ್ರಿಗೆ ನ್ಯಾಯ ಸಿಕ್ಕಲಿಲ್ಲ ಅಂದ್ಕೊಳ್ಳಿ, ಆಮೇಲೆ ಮುಂದೆ ನೋಡೋಣ. ಗೊತ್ತಿಲ್ಲ ನನಗೆ, ಅದನ್ನೇ ನಾವು ತನಿಖೆ ಕೇಳು ಮರ. ಅಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರು IG ಲೆವೆಲ್ನಲ್ಲಿ ಆಗುತ್ತೆ, ಕೇಳಿ. ಸರ್ಕಾರದ ಲೆವೆಲಿಗೆ ಬರಲ್ಲ. ಈಗ ಸ್ವಲ್ಪ ಕೇಳಿ, ಸ್ವಲ್ಪ ಕೇಳ್ರಿ. ಹೌದು, ನಾನೇ ಹೇಳ್ತೀನಿ. ಅದಕ್ಕೆ ಯಾಕೆ ಮಾಡಿದರು ಅಂತೇಳಿ COD ಎನ್ಕ್ವೈರಿ ಆಗುತ್ತೆ. COD ಕೇಳಿ, COD ಎನ್ಕ್ವೈರಿನಲ್ಲಿ ಅವರು ಯಾಕೆ 7 ತಿಂಗಳಿಗೆ ಟ್ರಾನ್ಸ್ಫರ್ ಮಾಡಿದರು, ಮಾಡ್ತೀವಿ ಅಂತ ಹೇಳಿದರು, ಇದೆಲ್ಲನೂ ಬರುತ್ತೆ. ಹೌದು, ತನಿಖೆ ಆರಂಭ ಆಗಿದೆ. ಬರುತ್ತೆ ರೀ, ಅವ್ರು ತಗೊಳ್ತಾರೆ. ನಾನು ನೀವು ಕೊಡ್ತೀವಾ? ಅಲ್ಲಪ್ಪ, ಡಾಕ್ಟ್ರ್ ಕೊಡ್ತಾನೆ, ಡಾಕ್ಟ್ರು ತಗೊಳ್ತಾರೆ. ಅವರು CODನವರು FSLಗೆ ಹೋಗಿದೆ, ಬೆಂಗಳೂರಿಗೆ. FSLಗೆ ಸ್ಯಾಂಪಲ್ ಕಳಿಸಿದ್ದಾರೆ, ಅದರ ರಿಪೋರ್ಟ್ ಬರುತ್ತೆ. ನಾನು ಮಾಡ್ತೀನಾ? ಯಾರು? ನಾನು ಅದು ಕೇಳಿ, ಅದಕ್ಕೆ 16 ಇಷ್ಟು ಹೇಳಿಯಪ್ಪ. ನಾವು ಅವರು ಸೀನಿಯರ್ ಆಫೀಸರ್ಸ್ಗಳ ಜೊತೆ ಚರ್ಚೆ ಮಾಡಿ, ಯಾಕೆಂದರೆ ಇದು ಯಾವ ರೀತಿ ಸಾವು ಆಗಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಹೌದು, ಅದಕ್ಕೆ ನಾವು ನೋಡ್ರಿ, ಡಿಪಾರ್ಟ್ಮೆಂಟಲ್ಲಿ ಸ್ಥಳೀಯವಾಗಿ SP ಸಮರ್ಥರಿದ್ದಾರೆ, DIG ಸಮರ್ಥರಿದ್ದಾರೆ, IG ಸಮರ್ಥರಿದ್ದಾರೆ. ಒಂದೊಂದು ಸಾರಿ ನಾವು ಯಾಕೆ COD ಕೊಡ್ತೀವಿ ಅಂದರೆ, ಸ್ಥಳೀಯವಾಗಿ ಏನು ಕೂಡ ಅವ್ರು ಇನ್ಫ್ಲುಯೆನ್ಸ್ ಮಾಡಿದ್ರು, ಇವ್ರು ಇನ್ಫ್ಲುಯೆನ್ಸ್ ಮಾಡಿದ್ರು, ಅದಾಯಿತು ಇದಾಯಿತು ಅಂತೇಳಿ ಆಪಾದನೆಗಳು ಬರಬಾರ್ದು ಅಂತೇಳಿ ನಾವು COD ಕೊಡ್ತೀವಿ. CODಗೆ ಮುಟ್ಟಕ್ಕಾಗೋದಿಲ್ಲ, ಯಾರು ಅಲ್ಲಿ ಇನ್ಫ್ಲುಯೆನ್ಸ್ ಮಾಡೋಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ COD ಕೊಡೋದು. ಲೇಟಿನ ಪ್ರಶ್ನೆ ಅಲ್ಲಪ್ಪ, ಇದು ಅವರು ಚರ್ಚೆ ಮಾಡಿ, ಅಧಿಕಾರಿಗಳು ಅವರು ಕಂಪ್ಲೀಟ್ ಚರ್ಚೆ ಮಾಡಿಕೊಂಡು, ಅಧಿಕಾರಿಗಳು ಸೀನಿಯರ್ ಆಫೀಸರ್ಸ್ ಎಲ್ಲ ಚರ್ಚೆ ಮಾಡಿಕೊಂಡು ಮಾಡಿದ್ದಾರೆ ಇಲ್ವಾ? ಗಂಟೆ ಬಿಡಿ, ಮಾಡಿದ್ದಾರೆ ಇಲ್ವಾ? ಗೊತ್ತಿಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ಅದೆಲ್ಲ CODನಲ್ಲಿ ಬರುತ್ತೆ. ಅಕಸ್ಮಾತ್ ಅಂಥದ್ದು ಏನಾರು ಇದ್ರೆ ಎನ್ಕ್ವೈರಿನಲ್ಲಿ ಬರುತ್ತೆ. ಅಂಥದ್ದೇನು ನೋಡಿ, ಈಗ ಆಯಿತು, ಈಗ ಪ್ರತಿಭಟನೆ ಮಾಡಿದ್ರು, 16 ಗಂಟೆ ಆಯಿತು, 8 ಗಂಟೆ ಆಯಿತು, ಅದು ಒಂದು ಕಡೆ ಇಡಿ. ಆದರೆ COD ಎನ್ಕ್ವೈರಿ ಆಗಿದೆ ಅಲ್ವಾ, FIR ಆಗಿದೆ ಅಲ್ವಾ? ಯಾವುದು? ಹೌದ್ರಿ, ಕಾನೂನಲ್ಲಿ ಏನಿದೆ ಗೊತ್ತಾ? ಅಲ್ಲಲ್ಲ, ಕಾನೂನಲ್ಲಿ ಏನಿದೆ ಗೊತ್ತಾ? ಪ್ರಿಲಿಮಿನರಿ ಎನ್ಕ್ವೈರಿ ಆಗಬೇಕು, ಆಮೇಲೆ FIR ಹಾಕಿ, ಆಮೇಲೆ ಅರೆಸ್ಟ್ ಮಾಡೋದು. ಎಕ್ದಮ್ ಒಳಗೆ ಅರೆಸ್ಟ್ ಮಾಡೋದಿಲ್ಲ. ಅದು ಆಗ್ತದೆ.